ನಮಸ್ಕಾರ. ನಮ್ಮ ಇವತ್ತಿನ ಆರ್ಗ್ಯಾನಿಕ್ ಸಂತೆಯ ಅತಿಥಿ ಗಾಯಕಿ ಹಾಗೂ ಸಂಗೀತ ನಿರ್ದೇಶಕಿ ಶ್ರೀಮತಿ ಮಾನಸ ಹೊಳ್ಳೂರು. ಬನ್ನಿ ಅವ್ರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಯ್ ಮಾನಸ. ನಮಸ್ತೆ. ವೆಲ್ಕಮ್ ಟು ಅವರ್ ಆರ್ಗ್ಯಾನಿಕ್ ಸಂತೆ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಿದ್ದೀನಿ. ನೀವು ಹೇಗಿದ್ದೀರಾ? ಐ ಆಮ್ ಗುಡ್. ಮತ್ತು ಈಗ ನಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ರಿ. ಎಸ್. ಯಾವ ಥರ ಅನಿಸ್ತು ನಿಮ್ಮ ಒಂದು ಬ್ರೇಕ್ಫಾಸ್ಟ್? ಯಾವ ಥರ ಇರುತ್ತೆ ನಿಮ್ಮ ಮನೆಯದು ಮತ್ತು ಇಲ್ಲಿಗೂ ಕಂಪೇರ್ ಮಾಡಿದಾಗ ಏನಾದ್ರು ಡಿಫ್ರೆನ್ಸ್ ಅನಿಸ್ತಾ? ತುಂಬ ಚೆನ್ನಾಗಿತ್ತು ಟೇಸ್ಟ್. ಅಂದರೆ ಲೈಕ್ ಆರ್ಗ್ಯಾನಿಕ್ ಅಂದರೆ ಲೈಕ್ ಟೇಸ್ಟ್ ಇರಲ್ವೇನೋ ಅನ್ನೋ ಒಂದು ಫೀಲ್ ಇರುತ್ತೆ. ಲೈಕ್ ಬಟ್ ರೆಗ್ಯುಲರ್ ನಾವು ಏನು ಫುಡ್ ಮಾಡ್ತೀವೋ ಇಲ್ಲ ಅಷ್ಟು ರೆಗ್ಯುಲರ್ ನಾವು ಏನು ಫುಡ್ ತಿಂತೀವೋ ಅದೇ ಥರ ಟೇಸ್ಟ್ ಇದೆ. ಬಟ್ ಜೊತೆಗೆ ಹೆಲ್ತಿ ಅಲ್ವಾ, ಸೊ ಅದು ಇನ್ನೂ ಒಂದು. ಯಾವ್ದು ಇಷ್ಟ ಆಯಿತು ಅದರಲ್ಲಿ? ಮಿಲ್ಲೆಟ್ಸ್ ಬಿಸಿಬೇಳೆಬಾತ್ ಮತ್ತು ಗೆಣಸ್ ಆ್ಯಕ್ಚುಲಿ ನನ್ನ ಫೇವ್ರೇಟ್. ಎಲ್ಲದೂ ಚೆನ್ನಾಗಿತ್ತು. ಇಡ್ಲಿನೂ ಅಷ್ಟೇ ಒಂಥರ ಸಾಫ್ಟಾಗಿ, ಏನೋ ಇಡ್ಲಿ ಒಂಥರ ಟೇಸ್ಟ್ ಬೇರೆನೇ ಇದೆ. ಮಿಲೆಟ್ ಇಡ್ಲಿನೇ. ಬಟ್ ನಿಮಗೆ ಅಂದರೆ ಡಿಫ್ರೆನ್ಸ್ ಏನಾದ್ರು ಅನಿಸ್ತಾ ನಾರ್ಮಲ್ ಇಡ್ಲಿಗೂ ಅದಕ್ಕೂ? ಬಟ್ ಟೇಸ್ಟ್ ರೆಗ್ಯುಲರ್ ಇಡ್ಲಿಗಿನ್ನ ಒಂಥರ ಸಾಫ್ಟ್ ಇದು ಅನಿಸ್ತು. ಆಮೇಲೆ ಇಲ್ಲಿದ್ದು ಸಿಗ್ನೇಚರ್ ಡಿಶ್ ಬಂದು ಮಿಲೆಟ್ ಇದು ಕೇಸರಿ ಬಾತ್ ಟೇಸ್ಟ್ ಮಾಡಿದ್ರಲ್ಲ, ಹೇಗೆ ಅನಿಸ್ತದು ಕೇಸರಿ ಬಾತ್? ಕೇಸರಿ ಬಾತ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ಬಂದವರೆಲ್ಲ ಇಷ್ಟಪಡ್ತಾರೆ ಅದನ್ನು. ಇಲ್ಲ, ಐ ಮೀನ್ ಪ್ಲೇಟ್ ಮೇಲೆ ಹಾಕ್ಕೊಂಡಿದ್ದು ಎಲ್ಲ ಐಟಮ್ಸು ಚೆನ್ನಾಗಿತ್ತು. ಓಕೆ. ಸೊ ನೀವು ಮನೇಲಿ ಯಾವ ಥರ ಇರುತ್ತೆ ನಿಮ್ಮ ಒಂದು ಬ್ರೇಕ್ಫಾಸ್ಟು, ನಿಮ್ಮ ಒಂದು ಫುಡ್ ಸ್ಟೈಲ್ ಇದೆಲ್ಲ? ನಮ್ಮ ಮನೇಲಿ ಅದೇ ದೋಸೆ, ಚಪಾತಿ ಈ ಥರನೇ ಜಾಸ್ತಿ. ಸಾಫ್ಟ್ ಐ ಮೀನ್ ತುಂಬ ಮಸಾಲೆ ಐಟಮ್ಸ್ ಎಲ್ಲ ಸ್ವಲ್ಪ ನಮ್ಮಲ್ಲಿ ಕಡಿಮೆನೆ. ಓಕೆ ಓಕೆ. ಅಂದರೆ ಜಂಕ್ ಫುಡ್ ಆ ಥರ, ಯಾಕಂದರೆ ಆ ಥರ ಇಷ್ಟಪಡೋರಿಗೆ ಜಂಕ್ ಫುಡ್ಡು ಆ ಥರ ಏನಿಲ್ಲ, ಕಡಿಮೆನೆ. ತುಂಬ ಕಡಿಮೆ. ಓಕೆ. ಆ್ಯಕ್ಚುಲಿ ನಮ್ಮ ಈ ಆರ್ಗ್ಯಾನಿಕ್ ಸಂತೆದು ಈ ಗ್ರೀನ್ ಪಾತ್ ಫೌಂಡರ್ ಬಂದು ಜೈರಾಮ್ ಸರ್ ಅಂತ. ಅವ್ರದ್ದು ಏನು ಇಂಟೆನ್ಷನ್ ಅಂದರೆ ಆದಷ್ಟು ಜನಗಳಿಗೆ ಈ ಒಂದು ಆರ್ಗ್ಯಾನಿಕ್ ಫುಡ್ ಬಗ್ಗೆ ರೀಚ್ ಮಾಡಬೇಕು, ಆದಷ್ಟು ಎಲ್ಲರೂ ಹೆಲ್ದಿಗೆ. ಯಾಕಂದರೆ ಈಗ ಫುಡ್ಡಿಂದನೇ ಅಲ್ವಾ ಎಲ್ಲ ಡಿಸೀಸಸ್ ಅದು ಇದೆಲ್ಲ ಬರ್ತಿರೋದು. ಸೊ ಅಟ್ಲೀಸ್ಟ್ ಈ ಥರ ಒಂದು ಹೆಲ್ದಿ ಫುಡ್ ತೊಗೊಂಡಾಗ ಅಟ್ಲೀಸ್ಟ್ ವಿ ಕ್ಯಾನ್ ಅವಾಯ್ಡ್ ಏನಾದ್ರು ಅದು ಇನ್ನು ಮಿಕ್ಕಿದೆಲ್ಲ ನಮ್ಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ಸ್ವಲ್ಪ ಅದು ಅವಾಯ್ಡ್ ಮಾಡ್ಕೋಬೋದಲ್ಲ. ಆ ಇಂಟೆನ್ಷನ್ಗೆ ಅವರು ಈ ಥರ ಒಂದು ಇದು ಈ ಬಫೆ ಎಲ್ಲ ತುಂಬಾ ಕಮ್ಮಿ ಕೊಡ್ತಾ ಇದ್ದಾರೆ. ಅಂದರೆ ಎಷ್ಟು ಇರ್ಬೋದು ಅನ್ಕೋತೀರ ಅಂದಾಜು? ಗೊತ್ತಿಲ್ಲ, ಜಸ್ಟ್ 150ಗೆಲ್ಲ ಕೊಡ್ತಾ ಇದ್ದಾರೆ ಇಷ್ಟು ವೆರೈಟಿ ಎಲ್ಲ. ಯಾಕಂದರೆ ಅವ್ರ ಇಂಟೆನ್ಷನ್ ಜಸ್ಟ್ ಜನಗಳಿಗೆಲ್ಲ ರೀಚ್ ಆಗಲಿ, ಅಟ್ಲೀಸ್ಟ್ ಅವ್ರೊಂದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಅನ್ನೋದು. ಸೊ ಇದ್ರ ಬಗ್ಗೆ ಏನಂತೀರ? ಆ್ಯಕ್ಚುಲಿ ಇವಾಗ ಎಲ್ರಿಗೂ ಒಂಥರ ಹೆಲ್ತ್ ಕಾನ್ಷಿಯಸ್ ಖಂಡಿತ ಇದೆ. ಬಿಕಾಸ್ ಇವಾಗ ಬರ್ತಿರೋ ಫುಡ್ ಯಾವ್ದು ತಗೋಬೇಕು, ಯಾವ್ದು ಬರಬೇಕು, ಈವನ್ ತರಕಾರಿ, ಹಣ್ಣು ಎಲ್ಲದೂ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈ ಕಡೆ ಒಬ್ರು ಗೋಧಿ ಒಳ್ಳೇದು ಅಂತಾರೆ, ಕೆಲವರು ಒಬ್ರು ಗೋಧಿ ಬೇಡ ಅಂತಾರೆ, ರೈಸ್ ತಿನ್ಲೇಬಾರ್ದು ಅಂತಾರೆ, ಕೆಲವರು ಈಸಿಯಾಗಿ ಜೀರ್ಣ ಆಗೋದು ರೈಸು, ಅದನ್ನ ತಗೊಳ್ಳಿ ಅಂತಾರೆ. ಸೊ ಈ ಥರ ಒಂದಷ್ಟು ಕನ್ಫ್ಯೂಷನ್ಸ್ ಎಲ್ಲರಲ್ಲೂ ಇದೆ ಇವಾಗ. ಸೊ ಹೆಲ್ತ್ ಕಾನ್ಷಿಯಸ್ ಎಲ್ರಿಗೂ ಬಂದಿದೆ ಇವಾಗ. ಬಿಕಾಸ್ ಯಾಕೆಂದರೆ ನಾವೇನು ತಗೊಳ್ತೀವೋ ಅದರಿಂದನೇ ಕಾಯಿಲೆಗಳು ಬರ್ತಿದೆ, ಅದರಲ್ಲೂ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ. ಹೌದು. ಇದು ಕಲರ್ಸ್ ಎಲ್ಲ, ಈ ಪ್ರಿಸರ್ವೇಟಿವ್ಸ್ ಅದು ಇದೆಲ್ಲ ಹಾಕಿದಾಗ ಆಬ್ವಿಯಸ್ಲಿ, ಆಮೇಲೆ ಟೇಸ್ಟ್ ಮೇಕರ್ಸ್ ಕೆಲವು ಕಡೆ ಎಲ್ಲ. ಬಟ್ ಇಲ್ಲಿ ಏನೂ ಇರಲ್ಲ ಆ ಥರ ಎಲ್ಲ ತುಂಬಾ ನ್ಯಾಚುರಲ್ ಆಗಿ ಇರುತ್ತೆ. ಇವನ್ ನಾನು ಎಷ್ಟೋ ರೆಸ್ಟೋರೆಂಟ್ಗಳಿಗೆ ಹೋದಾಗ ಕಲರ್ ಹಾಕಿದ್ದೀರಾ ಅಂತ ಕೇಳಿದ್ವಿ. ಟೊಮೆಟೊ ಸೂಪ್ ಎಲ್ಲ ತಗೊಂಡಾಗ ನಾನು ಕಲರ್ ಹಾಕಿದ್ರೆ ತಗೊಳ್ಳೋದೇ ಇಲ್ಲ. ಯೂಸ್ ಮಾಡ್ತಾರೆ, ಅದೆಲ್ಲ ಕ್ಯಾನ್ಸರ್ ಕಾಸ್ ಮಾಡೋ ಅಂತ ಒಂದಿದು. ಯಾಕಂದ್ರೆ ಅದು ಟೇಸ್ಟ್ ಕೊಡುತ್ತೆ ಅಂತ ಸುಮಾರು ಚೈನೀಸ್ ಇದ್ರಲ್ಲೆಲ್ಲ ಯೂಸ್ ಮಾಡ್ತಾರೆ ಅದು. ಹೌದು, ಅದಂತೂ ಇವಾಗ ಎಲ್ಲ ಕಡೆ ಯೂಸ್ ಮಾಡ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ತುಂಬಾ ವರ್ಷಗಳಿಂದ ಮಾಡ್ತಾರೆ. ಬಟ್ ಈಗ ಜನಗಳ ಕಾನ್ಶಿಯಸ್ ಬಂದಿರೋದು ಅದಿದ್ರೆ ಹೌದು ತಗೊಳ್ಳಲ್ಲ ಯಾರಲ್ಲ. ಯಾಕಂದ್ರೆ ಹೆಲ್ತೇ ಇಂಪಾರ್ಟೆಂಟ್ ಅಲ್ವಾ. ಹೆಲ್ತ್ ಒಂದು ಚೆನ್ನಾಗಿದ್ರೆ ನಾವು ಏನು ಬೇಕಾದರೂ ಲೈಫಲ್ಲಿ ಅಚೀವ್ ಮಾಡ್ಬೋದು. ಸೊ ನಿಜವಾಗ್ಲೂ ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಕಡೆಯಿಂದ ಅಂತೂ ಬೆಸ್ಟ್ ವಿಶಸ್ನ ಹೇಳ್ತೀನಿ. ಖಂಡಿತ ಇದು ಇನ್ನೂ ಉನ್ನತ ಮಟ್ಟಕ್ಕೆ ರೀಚ್ ಆಗಲಿ, ಆಗುತ್ತೆ, ಖಂಡಿತ ರೀಚ್ ಆಗುತ್ತೆ. ಮತ್ತೆ ನಿಮ್ಮ ಮಧ್ಯ ಇವಾಗ ತುಂಬ ಬ್ಯುಸಿ ಇದ್ದೀರಾ ಅನ್ಸುತ್ತೆ, ರೆಕಾರ್ಡಿಂಗ್ ನಡೀತಾ ಇದೆ. ಯಾವ್ದು ಮಾಡ್ತಾ ಇದ್ದೀರಾ? ಈಗ ಠಾಣೆ ಅಂತ ಮೂವಿ ರಿಲೀಸ್ಗೆ ರೆಡಿ ಇದೆ. ಸಾಂಗ್ಸ್ ಇನ್ನೇನು ಸದ್ಯದಲ್ಲೇ ರಿಲೀಸ್ ಆಗಬೇಕು. ಇದಕ್ಕೆ ಮುಂಚೆ ಈಗ ರೀಸೆಂಟಾಗಿ ಕರಿಮಣಿ ಅಂತ ಸೀರಿಯಲ್ ಬಂದಿತ್ತು. ಸೊ ಅದ್ರದ್ದು ಟೈಟಲ್ ಸಾಂಗ್ ನಾನೇ ಮಾಡಿದ್ದೆ, ವಾಸುಕಿ ವೈಭವ್ ಹಾಡಿರೋದು.
ಸೊ ಟೈಟಲ್ ಸಾಂಗ್ಸು ಒಂದಷ್ಟು ಈಗ ಗಂಗೆ ಗೌರಿ ಅಂತ ಬಂತು, ಕಾವೇರಿ ಕನ್ನಡ ಮೀಡಿಯಮ್ಮು, ಆಮೇಲೆ ತ್ರಿಪುರ ಸುಂದರಿ ಅಂತ ಕಲರ್ಸಲ್ಲಿ ಬಂದಿತ್ತು. ಅದ್ರದ್ದೆಲ್ಲ ಮ್ಯೂಸಿಕ್ ಡೈರೆಕ್ಷನ್ ನಾನೇ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಮಾನಸ. ನಿಮ್ಮ ಒಂದು ಈ ಬ್ಯುಸಿ, ನನಗೆ ಗೊತ್ತು ನೀವು ಯಾವ ಥರ ಬ್ಯುಸಿ ಇದ್ದೀರಾ ಅಂತ. ಹಾಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ರಿ, ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬರಬೇಕು ನೀವು. ಖಂಡಿತ, ಇಲ್ಲಿ ಕರ್ಸ್ಕೊಂಡಿದ್ದಕ್ಕೆ ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಇದಕ್ಕೆ ಲಂಚ್ಗೆಲ್ಲ ಬರಬೇಕು, ಫ್ಯಾಮಿಲಿ ಜೊತೆ ಬರಬೇಕು. ಖಂಡಿತ. ಓಕೆ, ಥ್ಯಾಂಕ್ ಯು ಸೋ ಮಚ್.